Hello students, good morning. Welcome to Bhaskar's classes. ನಾನು ನಿಮ್ಮ ಭಾಸ್ಕರ್, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಕಾಮರ್ಸ್, GFGC ಮಾಗಡಿ. ಲಾಸ್ಟ್ ಸೆಷನಲ್ಲಿ 10 ಪ್ರಾಬ್ಲಮ್ಗಳನ್ನ ಕಾಂಪೌಂಡ್ ಇಂಟ್ರೆಸ್ಟ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ಈಗ 11ನೇ ಪ್ರಾಬ್ಲಮಿಂದ ಈ ಸೆಷನಲ್ಲಿ ಕಂಟಿನ್ಯೂ ಮಾಡೋದು ಸ್ಟೂಡೆಂಟ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಸ್ಟೂಡೆಂಟ್ಸ್. ಇನ್ನೂ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕೊಟ್ಟಿರುವಂತಹ ಸಬ್ಸ್ಕ್ರೈಬ್ ಬಟನ್ನ ಮೇಲೆ ಕ್ಲಿಕ್ ಮಾಡಿ, ಜೊತೆಗೆ ಪಕ್ಕದಲ್ಲೇ ಇರುವಂತಹ ನೋಟಿಫಿಕೇಶನ್ ಬೆಲ್ ಮೇಲೆ ಟಚ್ ಮಾಡಿದಾಗ ಅಲ್ಲಿ ನೋಟಿಫಿಕೇಶನ್ ಬೆಲ್ ಮೇಲೆ ಆಲ್ ಅಂತ ಕೊಡಿ ಸ್ಟೂಡೆಂಟ್ಸ್. ಕಾರಣ ಇಷ್ಟೇ, ನಾನು ಯಾವಾಗಲಾದರೂ ನಾನು ವಿಡಿಯೋಸ್ನ ಅಪ್ಲೋಡ್ ಮಾಡಿದಾಗ ನಿಮಗೆ ಒಂದು ನೋಟಿಫಿಕೇಶನ್ ಮುಖಾಂತರ ಬಂದು ನಿಮ್ಮ ಮೊಬೈಲಲ್ಲಿ ಬರುತ್ತೆ ಸ್ಟೂಡೆಂಟ್ಸ್. ಸೊ ಆದ್ದರಿಂದ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಶನ್ ಬೆಲ್ಲಲ್ಲಿ ಆಲ್ ಅಂತ ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ ಸ್ಟೂಡೆಂಟ್ಸ್. ಓಕೆನಾ ಸ್ಟೂಡೆಂಟ್ಸ್? ಹಾಗಾದರೆ ಬನ್ನಿ ಈಗ 11ನೇ ಪ್ರಾಬ್ಲಮ್ನ ಡಿಸ್ಕಸ್ ಮಾಡೋಣ ಸ್ಟೂಡೆಂಟ್ಸ್. ಓಕೆ ಸ್ಟೂಡೆಂಟ್ಸ್, 10 ಪ್ರಾಬ್ಲಮ್ ಆಲ್ರೆಡಿ ಆಗಿದೆ. ಈಗ ನಾವು ಡಿಸ್ಕಸ್ ಮಾಡಿಕೊಟ್ಟಿರೋದು 11ನೇ ಪ್ರಾಬ್ಲಮ್. ವಾಟ್ ಸಮ್ ಆಫ್ ಮನಿ will amounts to rupees 12,100 in 2 years at 10% per annum CI. ಅಂದರೆ 12,100 ರೂಪಾಯಿ ಅಮೌಂಟ್ ಆಗುತ್ತಂತೆ. ಹಾಗಾದರೆ ಎ ಈಕ್ವಲ್ಸ್ ವಾಟ್? 12,100 ರೂಪಾಯಿ. ರೇಟ್ ಎಷ್ಟಂತೆ? 10% ಅಂತೆ. ಟೈಮ್ ಎಷ್ಟಂತೆ? 2 years ಅಂತೆ. ಸೊ ಆನ್ ವಾಟ್ ಸಮ್ ಆಫ್ ಮನಿ ಅಂತ ಕೇಳ್ತಾ ಇದ್ದೇನೆ. ಪ್ರಿನ್ಸಿಪಲ್ ಕ್ವಶನ್ ಮಾರ್ಕ್ ಆಗಿದೆ ಸ್ಟೂಡೆಂಟ್ಸ್. ಹಾಗಾದರೆ ಎ ಈಕ್ವಲ್ಸ್ ಪಿ ಇಂಟು 1 ಪ್ಲಸ್ ಆರ್ ಡಿವೈಡ್ ಬೈ 100 ಹೋಲ್ ಟು ದಿ ಪವರ್ ಆಫ್ ಟಿ. ಎ ಅಂದರೆ ಎಷ್ಟು ಕೊಟ್ಟಿದ್ದಾನೆ? 12,100 ಕೊಟ್ಟಿದ್ದಾನೆ. ಈಕ್ವಲ್ಸ್ ಪಿ ಅದೇ ಕಂಡುಹಿಡಿಬೇಕಾಗಿರೋದು 1 ಪ್ಲಸ್ ಆರ್. ಆರ್ ಅಂದರೆ ರೇಟ್ ಎಷ್ಟು? 10 ಡಿವೈಡ್ ಬೈ 100 ಹೋಲ್ ಟು ದಿ ಪವರ್ ಆಫ್ ಟಿ. ಟಿ ಅಂದರೆ ಎಷ್ಟು ವರ್ಷ? 2 years. ಇಲ್ಲಿ ಹಾಫ್ ಇಯರ್ಲಿ, ಕ್ವಾರ್ಟರ್ಲಿ ಅಂತ ಕೊಡಲಿಲ್ಲ ಅಂದರೆ ಆ್ಯನ್ಯುಯಲಿ ಅಂತಲೇ ಅರ್ಥ ಮಾಡ್ಕೊಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ 12,100 ಈಕ್ವಲ್ಸ್ ಪಿ ಆಫ್ 1 ಪ್ಲಸ್ 10 ಬೈ 100 ಅಂದರೆ 0.1 ಹೋಲ್ ಟು ದಿ ಪವರ್ ಆಫ್ 2. 12,100 ಈಕ್ವಲ್ಸ್, ಸೊ ಪಿ ಅಂತಂದರೆ ಅದೇ ಕಂಡುಹಿಡಿಬೇಕಾಗಿರೋದು 1.1 ಹೋಲ್ ಸ್ಕ್ವೇರ್. ಹಾಗಾದರೆ 12,100 ಈಕ್ವಲ್ಸ್ ಪಿ ಇಂಟು ಏನು ಮಾಡಬೇಕು ಅಂತಿದ್ದೆ ಸ್ಟೂಡೆಂಟ್ಸ್? 1.1 ಇಂಟು ಎಷ್ಟು ಸಲ ಎಲ್ಲಿರೋದು? 2 ಸಲ ಇರೋದು. ಅದಕ್ಕೋಸ್ಕರ 1 ಸಲ ಮಾತ್ರ ಒತ್ತಬೇಕಾಗಿರುತ್ತೆ, 1 ಸಲ ಕಡಿಮೆ. ಹಾಗಾದರೆ ಬರೋದು 1.21. ಹಾಗಾದರೆ ಪಿ ಇಲ್ಲೇ ಇರಲಿ, 1.21 ಈ ಸೈಡ್ ಕಳಿಸಿ. ಹಾಗಾದರೆ ಪಿ ಈಕ್ವಲ್ಸ್ 12,100 ಡಿವೈಡ್ ಬೈ 1.21. ಪಿ ಈಕ್ವಲ್ಸ್ 10,000 ಆಗಿರುತ್ತೆ ಸ್ಟೂಡೆಂಟ್ಸ್. ಪಿ ಈಕ್ವಲ್ಸ್ 10,000 ಆಗಿರುತ್ತೆ. ಕ್ಲಿಯರ್ ಸ್ಟೂಡೆಂಟ್ಸ್? ಪ್ರಿನ್ಸಿಪಲ್ನ ಕ್ಯಾಲ್ಕುಲೇಟ್ ಯಾವ ರೀತಿ ಮಾಡಬೇಕು ಅನ್ನೋ ವಿಚಾರನ 11ನೇ ಪ್ರಾಬ್ಲಮಲ್ಲಿ ತಿಳ್ಕೊಂಡ್ರಿ. ಹಾಗಾದರೆ 11ನೇ ಪ್ರಾಬ್ಲಮ್ ಮುಗಿದ ನಂತರ ನಾವೀಗ ಹೋಗೋದು 12ನೇ ಪ್ರಾಬ್ಲಮ್ ಹೋಗ್ತೀವಿ ಸ್ಟೂಡೆಂಟ್ಸ್. ಹಾಗಾದರೆ ವಾಟ್ ಸಮ್ ಲೆಂಟ್ ಅಟ್ ಸಿ ಐ. ವಾಟ್ ಸಮ್ ಅಂದರೆ ವಾಟ್ ಇಸ್ ದ ಸಮ್ ಅಂದರೆ ಪ್ರಿನ್ಸಿಪಲ್ ಏನು? ವುಡ್ ಅಮೌಂಟ್ಸ್ ಟು rupees 13,100. ಹಾಗಾದರೆ ಎ ಈಕ್ವಲ್ಸ್ 13,310. ಟೈಮ್ ಎಷ್ಟಂತೆ? 3 years ಅಂತೆ. ರೇಟ್ ಎಷ್ಟಂತೆ? 10% ಅಂತೆ. ಏನು ಕಂಡುಹಿಡಿಬೇಕಂತೆ? ಪ್ರಿನ್ಸಿಪಲ್ನ ಕ್ಯಾಲ್ಕುಲೇಟ್ ಮಾಡಬೇಕಂತೆ. ಹಾಗಾದರೆ ಪ್ರಿನ್ಸಿಪಲ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಈಗೆಲ್ಲ ಜಸ್ಟ್ ಮಾಡಿದ್ವಿ. ಎ ಈಕ್ವಲ್ಸ್ ಪಿ ಆಫ್ 1 ಪ್ಲಸ್ ಆರ್ ಡಿವೈಡ್ ಬೈ 100 ಹೋಲ್ ಟು ದಿ ಪವರ್ ಆಫ್ ಟಿ. ಅಮೌಂಟ್ ಎಷ್ಟು? 13,310 ಈಕ್ವಲ್ಸ್ ಪಿ ಆಫ್ 1 ಪ್ಲಸ್ ರೇಟ್ ಎಷ್ಟು? 10 ಡಿವೈಡ್ ಬೈ 100 ಹೋಲ್ ಟು ದಿ ಪವರ್ ಆಫ್ ಟಿ. ಟೈಮ್ ಎಷ್ಟು? 3 years. 13,310 ಈಕ್ವಲ್ಸ್ ಪಿ ಆಫ್ 1 ಪ್ಲಸ್ 10 ಬೈ 100 ಅಂದರೆ ಎಷ್ಟು? 0.1 ಹೋಲ್ ಟು ದಿ ಪವರ್ ಆಫ್ 3. 13,310 ಈಕ್ವಲ್ಸ್ ಪಿ ಆಫ್ 1.1 ಹೋಲ್ ಟು ದಿ ಪವರ್ ಆಫ್ 3. 13,310 ಈಕ್ವಲ್ಸ್ ಪಿ ಆಫ್ 1.1 ಅಂತ ತಗೊಂತೀರಾ ಇಂಟು ಎಷ್ಟಲ್ಲಿದೆ? ಹೋಲ್ ಟು ದಿ ಪವರ್ ಆಫ್ 3 ಇದೆ. ಹಾಗಾದರೆ ಇಂಟು ಈಕ್ವಲ್ಸ್ ಎಷ್ಟಲ್ಲಿ ಓದಬೇಕು? 1 ಸಲ ಕಡಿಮೆ ಅಂದರೆ
ಎರಡು ಸಲ ಓದಿಸಬೇಕು. ಹಾಗಾದರೆ ಬರೋದು 1.331. ಇದು ಡಿನಾಮಿನೇಟರ್ ಕಳಿಸ್ತೀರಾ. ಹಾಗಾದರೆ ಬರೋದು P = 13,310 ಡಿವೈಡ್ ಬೈ 1.331. ಹಾಗಾದರೆ ಬರುವಂತಹದ್ದು P = 10,000 ಆಗಿರುತ್ತೆ ಸ್ಟೂಡೆಂಟ್ಸ್. ಈ ರೀತಿ ಪ್ರಿನ್ಸಿಪಲ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಈಗ ನಾವು ಮಾಡಿದ್ದು 12ನೇ ಪ್ರಾಬ್ಲಮ್. ನೆಕ್ಸ್ಟ್ ನಾವು ಹೋಗೋದು 13ನೇ ಪ್ರಾಬ್ಲಮ್. ಫೈಂಡ್ CI. ಕಾಂಪೌಂಡ್ ಇಂಟ್ರೆಸ್ಟ್ನ ಕ್ಯಾಲ್ಕುಲೇಟ್ ಮಾಡಬೇಕಂತೆ. ಆನ್ ವಾಟ್? 20,000. ಹಾಗಾದರೆ ಪ್ರಿನ್ಸಿಪಲ್ ಎಷ್ಟು? 20,000. ಎಷ್ಟು ಪರ್ಸೆಂಟ್ ಅಂತೆ? 12% ಅಂತೆ. ಹಾಗಾದರೆ 12% ಫಾರ್ 9 ಮಂತ್ಸ್ ಅಂತ. 9 ಮಂತ್ಸ್ ಅಂದರೆ T = 9 ಡಿವೈಡ್ ಬೈ 12 ಅಂತ ಮಾಡ್ಕೊಬೇಕಾಗಿರುತ್ತೆ. ಸೊ ಕಾಂಪೌಂಡೆಡ್ ಕ್ವಾರ್ಟರ್ಲಿ ಅಂತೆ. ಹಾಗಾದರೆ ಕಾಂಪೌಂಡ್ ಇಂಟ್ರೆಸ್ಟ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು. ಕಾಂಪೌಂಡ್ ಇಂಟ್ರೆಸ್ಟ್ ಈಕ್ವಲ್ಸ್ P ಆಫ್ 1 + R ಡಿವೈಡ್ ಬೈ ಕ್ವಾರ್ಟರ್ಲಿ ಅಂತ ಕೊಟ್ಟಾಗ ಏನು ಮಾಡಬೇಕಾಗಿರುತ್ತೆ? ಇಲ್ಲಿ 400 ಮಾಡಿ (4t - P). ಹಾಗಾದರೆ ಪ್ರಿನ್ಸಿಪಲ್ ಎಷ್ಟು? 20,000 ಇಂಟು 1 ಪ್ಲಸ್ ರೇಟ್ ಎಷ್ಟು? 12%. 12 ಡಿವೈಡ್ ಬೈ 400 (4 ಇಂಟು ಟೈಮ್). ಟೈಮ್ ಎಷ್ಟು ಸ್ಟೂಡೆಂಟ್ಸ್? 9/12. 9 ಡಿವೈಡ್ ಬೈ 12 ಮೈನಸ್ P. 20,000 ಇಂಟು 1 ಪ್ಲಸ್ 12 ಡಿವೈಡ್ ಬೈ 400. 12 ಡಿವೈಡ್ ಬೈ 400 ಅಂದರೆ ಬರೋದು 0.03. ಈಗ ಇವಾಗ ನಾವು ಡೈರೆಕ್ಟಾಗಿ 4 ಇಂಟು 9 ಡಿವೈಡ್ ಬೈ 12 ಅಂದರೆ ಬರೋದೆಷ್ಟು ಸ್ಟೂಡೆಂಟ್ಸ್? ಬರೋದೆಷ್ಟು? 3 ಆಗಿರುತ್ತೆ. ಏನಾಗಿರುತ್ತೆ? 3 ಆಗಿರುತ್ತೆ ಮೈನಸ್ P. ಡೈರೆಕ್ಟಾಗಿ 4 ಇಂಟು 9 ಡಿವೈಡ್ ಬೈ 12. 4 1 4 3 3 1 3 3 ಅದರ ಬರೋದು 3. P ಅಂದೆಷ್ಟು? 20,000. ಓಕೆ, 20,000 ಇಂಟು 1.03 ((3) ಮೈನಸ್ 20,000. ಹಾಗಾದರೆ 20,000 ಇಂಟು 1.03 ಇಂಟು ((3) ಏನು ಮಾಡಬೇಕಾಗಿರುತ್ತೆ? ಈಕ್ವಲ್ಸ್ ಎರಡು ಸಲ ಮಾಡಬೇಕಾಗಿರುತ್ತೆ. ಸೊ 1.03 ಇಂಟು ಒಂದು ಸಲ, ಎರಡು ಸಲ ಮಾತ್ರ ಮಾಡಬೇಕಾಗಿರುತ್ತೆ. ಎರಡು ಸಲ ಮಾಡಿದ್ರೆ ಬರೋದು 1.092727 ಮೈನಸ್ 20,000. ಆಲ್ರೆಡಿ ಅದು ಸಂಖ್ಯೆ ನಮ್ಮ ಹತ್ರ ಹಾಗೆ ಇದೆ. ಇಂಟು 20,000 ಮಾಡಿಬಿಟ್ರೆ ಡೈರೆಕ್ಟ್ ಆನ್ಸರ್ ಬಂದ್ಬಿಡುತ್ತೆ. ಕಾಂಪೌಂಡ್ ಇಂಟ್ರೆಸ್ಟ್ ಈಕ್ವಲ್ಸ್ 2185.454 ಮೈನಸ್ 20,000. ಆದರೆ ಕಾಂಪೌಂಡ್ ಇಂಟ್ರೆಸ್ಟ್ ಎಷ್ಟು ಬರುತ್ತೆ ಸ್ಟೂಡೆಂಟ್ಸ್? 1854.54 ಆಗಿರುತ್ತೆ ಸ್ಟೂಡೆಂಟ್ಸ್. ಇದೇ ಕಾಂಪೌಂಡೆಡ್ ಕ್ವಾರ್ಟರ್ಲಿ ಅಂದರೆ ಸ್ಟೂಡೆಂಟ್ಸ್. ಹಾಗಾದರೆ ಈಗ ನಾವು ಮಾಡಿದ್ದೆಷ್ಟು? 13ನೇ ಪ್ರಾಬ್ಲಮ್. ನೆಕ್ಸ್ಟ್ ಹೋಗೋಣ 14ನೇ ಪ್ರಾಬ್ಲಮ್. 14ನೇ ಪ್ರಾಬ್ಲಮ್ ಬನ್ನಿ ಸ್ಟೂಡೆಂಟ್ಸ್. ಏನಂತ 14ನೇ ಪ್ರಾಬ್ಲಮ್? A certain sum invested at 20% per annum. ಒಂದು ಸ್ವಲ್ಪ ಅಮೌಂಟ್ನ ಏನು ಮಾಡಿದ್ದೀವಿ? ಪ್ರಿನ್ಸಿಪಲ್ ಏನು ಮಾಡಿದ್ದೀವಿ? 20% per annum ಕಾಂಪೌಂಡೆಡ್ ಸೆಮಿ ಆ್ಯನ್ಯುಯಲಿ ಅಂದರೆ ಅರ್ಥ ಏನು? ಹಾಫ್ ಇಯರ್ಲಿ ಅಂದ್ಬಿಟ್ಟಿದೆ. ಅಮೌಂಟ್ಸ್ ಟು rupees 1,46,410 ಅಟ್ ದ ಎಂಡ್ ಆಫ್ 2 years. ಒಂದು ಸ್ವಲ್ಪ ಪ್ರಿನ್ಸಿಪಲ್ನ 20% per annum ಹಂಗೆ ಹಾಫ್ ಇಯರ್ಲಿ ಹಾಗೆ 2 yearsಗೆ ಹಾಕಿದ್ದೀವಿ. ಹಾಗಾದರೆ ಟೈಮ್ ಎಷ್ಟು? 2 years. ಅಮೌಂಟ್ ಎಷ್ಟಾಗಿದೆಯಂತೆ? 146,410 ಆಗಿದೆಯಂತೆ. ರೇಟ್ ಎಷ್ಟಂತೆ? 20% per annum ಅಂತೆ. ಏನು? ಹಾಫ್ ಇಯರ್ಲಿ. ನಮಗೆ ಕಂಡುಹಿಡಿಬೇಕಾಗಿರೋದೇನಂತೆ? ಪ್ರಿನ್ಸಿಪಲ್ ಎಷ್ಟಂತ. ಹಾಗಾದರೆ ಸ್ಟೂಡೆಂಟ್ಸ್ A ಈಕ್ವಲ್ಸ್ P ಆಫ್ 1 ಪ್ಲಸ್ R ಡಿವೈಡ್ ಬೈ ಹಾಫ್ ಇಯರ್ಲಿ ಅಂದರೆ ಏನು ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್? 200 (2t). ಓಕೆನಾ ಸ್ಟೂಡೆಂಟ್ಸ್? ಹಾಗಾದರೆ ಅಮೌಂಟ್ ಎಷ್ಟು? 1,46,410 ಈಕ್ವಲ್ಸ್ ಪ್ರಿನ್ಸಿಪಲ್ ಕಂಡುಹಿಡಿಬೇಕು 1 ಪ್ಲಸ್ ರೇಟ್ ಎಷ್ಟಂತೆ? 20 ಡಿವೈಡ್ ಬೈ 200
whole to the power of 2 into time is to 2 years. 1,46,410 equals P of 1 plus 20 by 200. 20 divided by 200. And ಬರೋದು 0.1 whole to the power 2 into 2 4. 1,46,410 equals P of 1.1 whole to the power of 4. ಹಾಗಾದರೆ 1.1 ಇಂಟು ಎಷ್ಟು ಸಲ ಈಕ್ವಲ್ಸ್ ಹೊತ್ತಬೇಕು, ಅಲ್ಲಿ 4 ಕಾಣಿಸ್ತಿದೆ, ಹಾಗಾದರೆ 3 ಸಲ ಈಕ್ವಲ್ಸ್ ಹೊತ್ತಬೇಕು. ಸೊ 1 2 3 ಸಲ ಹೊತ್ತಿದ್ವಿ. ಹಾಗಾದರೆ ಬಂದಿದ್ದು 1,46,410 ಈಕ್ವಲ್ಸ್ P ಆಫ್ 1.4641. P ಲೇಯರ್ಲಿ ಇದನ್ನು ಡಿನಾಮಿನೇಟರ್ ಕಳಿಸ್ರಿ. ಹಾಗಾದರೆ P ಈಕ್ವಲ್ಸ್ 1,46,410 ಡಿವೈಡೆಡ್ ಬೈ 1.4641. ಹಾಗಾದರೆ P ಈಕ್ವಲ್ಸ್ 1,00,000 ಆಗಿರುತ್ತೆ ಸ್ಟೂಡೆಂಟ್ಸ್. P ಈಕ್ವಲ್ಸ್ ಎಷ್ಟಾಗಿರುತ್ತೆ? 1,00,000 ಆಗಿರುತ್ತೆ ಸ್ಟೂಡೆಂಟ್ಸ್. ಕ್ಲಿಯರ್ ಸ್ಟೂಡೆಂಟ್ಸ್? ಏನಿದು 14ನೇ ಪ್ರಾಬ್ಲಮ್. ಹಾಗಾದರೆ ನೆಕ್ಸ್ಟ್ ಈಗ ಹೋಗೋಣ 14ನೇ ಪ್ರಾಬ್ಲಮ್ ಮುಗಿದ ಮೇಲೆ ಈಗ ಹೋಗೋಣ 15ನೇ ಪ್ರಾಬ್ಲಮ್. ಆನ್ ವಾಟ್ ಸಮ್ ಆಫ್ ಮನಿ ಅಂದರೆ ಆನ್ ವಾಟ್ ಸಮ್ ಆಫ್ ಮನಿ ಅಂದಿದ ತಕ್ಷಣವೇ ನೀವೇನು ಕಂಡುಹಿಡಿಬೇಕಾಗುತ್ತೆ? ಪ್ರಿನ್ಸಿಪಲ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಗೊತ್ತಾಗೋಯ್ತು ನಿಮಗೆ. ವಿಲ್ ಕಾಂಪೌಂಡ್ ಇಂಟ್ರೆಸ್ಟ್ ಫಾರ್ 3 years. 3 years ಅಂತ ತಂದಾಗ ಟೈಮ್ ಈಕ್ವಲ್ಸ್ 3 years ಅಟ್ 4%. ರೇಟ್ ಎಷ್ಟಂತೆ? 4% ಅಂತೆ. ಕಾಂಪೌಂಡ್ ಇಂಟ್ರೆಸ್ಟ್ ಅಮೌಂಟ್ಸ್ ಟು ರುಪೀಸ್ 374.6. ಹಾಗಾದ್ರೆ ಏನಂತ ಇದು? ಕಾಂಪೌಂಡ್ ಇಂಟ್ರೆಸ್ಟ್ 374.6 ಆಗಿದೆ. ಇಲ್ಲಿ ಅಮೌಂಟ್ಸ್ ಟು ಅಂತ ಇರೋದು ಅಮೌಂಟ್ ಯಾವುದು? ಕಾಂಪೌಂಡ್ ಇಂಟ್ರೆಸ್ಟ್ ಆಗಿರೋದು. ಜ್ಞಾಪಕ ಇರಲಿ ಸ್ಟೂಡೆಂಟ್ಸ್, ಎ ಅಲ್ಲ, ಅದು ಕಾಂಪೌಂಡ್ ಇಂಟ್ರೆಸ್ಟ್. ಸರಿಯಾಗಿ ಸೆಂಟೆನ್ಸ್ ಗಮನಿಸಿ. ಕಾಂಪೌಂಡ್ ಇಂಟ್ರೆಸ್ಟ್ ಅಮೌಂಟ್ ಟು ರುಪೀಸ್ 374.6 ಆಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ ಕಾಂಪೌಂಡ್ ಇಂಟ್ರೆಸ್ಟ್ ಈಕ್ವಲ್ಸ್ P ಇಂಟು 1 ಪ್ಲಸ್ R ಡಿವೈಡ್ ಬೈ 100 whole to the power of T minus P. ಕಾಂಪೌಂಡ್ ಇಂಟ್ರೆಸ್ಟ್ ಅವನೇ ಕೊಟ್ಟಿದ್ದಾನೆ 374.6 ಈಕ್ವಲ್ಸ್ P ಅಂತ ತರ ಅದನ್ನೇ ಕಂಡುಹಿಡಿಬೇಕಾಗಿರೋದು 1 ಪ್ಲಸ್ ರೇಟ್ ಎಷ್ಟಂತೆ? ರೇಟ್ 4% ಅಂತೆ. 4 ಡಿವೈಡ್ ಬೈ 100 whole to the power of T ಅಂದರೆ 3x ಮೈನಸ್ P. ಹಾಗಾದರೆ 374.6 ಈಕ್ವಲ್ಸ್ P ಆಫ್ 1 ಪ್ಲಸ್ 0.04 whole to the power of 3 minus P. ಹಾಗಾದರೆ 374.6 ಈಕ್ವಲ್ಸ್ P ಆಫ್ 1.04 whole to the power of 3 minus P. ಹಾಗಾದರೆ 374.6 ಈಕ್ವಲ್ಸ್ 1.04 ಇಂಟು 3 ಅಂತಂದರೆ 2 ಸಲ ಓದಬೇಕು, ಇಂಟು 1 2 ಸಲ ಓದ್ತದೆ. ಸೊ ಬಂದಿದ್ದು 1.124864 P ಮೈನಸ್ P. ಹಾಗಾದರೆ ಇದು 1. ಏನಂದೆ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ, 1.124864 P ಮೈನಸ್ 1 P. ಮೈನಸ್ P ಅಂದರೆ 1 P, ಏನೂ ಇಲ್ಲ ಅಂದರೆ 1 P. ಹಾಗಾದರೆ ಒಂದರಲ್ಲಿ ಇಷ್ಟು ಕಳೆದರೆ ಬರೋದು 374.6 ಈಕ್ವಲ್ಸ್ 0.124864 P. P ಲೇ ಎತ್ಕೊಳ್ಳಿ, ಇದನ್ನು ಡಿನಾಮಿನೇಟರ್ ಕಳಿಸಿ. ಹಾಗಾದ್ರೆ ಏನಾಯಿತು? P ಈಕ್ವಲ್ಸ್ 374.6 ಡಿವೈಡೆಡ್ ಬೈ 0.124864 ಆಗಿರುತ್ತೆ. ಹಾಗಾದರೆ 374.6 ಡಿವೈಡೆಡ್ ಬೈ 374.6 divided by 0.124864. ಓಕೆನಾ ಸ್ಟೂಡೆಂಟ್ಸ್? ಎಷ್ಟು ಬರುತ್ತೆ? 3,000 ರೂಪಾಯಿ ಬರುತ್ತೆ. P ಈಕ್ವಲ್ಸ್ 3,000 rupees ಬರುತ್ತೆ ಸ್ಟೂಡೆಂಟ್ಸ್. ಓಕೆನಾ ಸ್ಟೂಡೆಂಟ್ಸ್?
ಎಷ್ಟನೇ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀಗ ನಾವು 15ನೇ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದು. ಇದು ಕಾಂಪೌಂಡ್ ಇಂಟ್ರೆಸ್ಟ್ ಆಗಿರುತ್ತೆ ಸ್ಟೂಡೆಂಟ್ಸ್. 15ನೇ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ವಿ. ಈಗ ನಾವು ಮಾಡೋದು 16ನೇ ಪ್ರಾಬ್ಲಮ್ ಆಗಿರುತ್ತೆ ಸ್ಟೂಡೆಂಟ್ಸ್. ಏನಂತೆ 16ನೇ ಪ್ರಾಬ್ಲಮ್? ಅಟ್ ವಾಟ್ ರೇಟ್ ಪರ್ಸೆಂಟ್ ಪರ್ ಆ್ಯನಮ್. ಹಾಗಾದ್ರೆ ಏನು ಕಂಡುಹಿಡಿಬೇಕಂತೆ? ಅಟ್ ವಾಟ್ ರೇಟ್ ಪರ್ಸೆಂಟ್ ಪರ್ ಆ್ಯನಮ್ ಅಂದರೆ ರೇಟ್ ಕ್ಯಾಲ್ಕುಲೇಟ್ ಮಾಡಬೇಕಾಗಿರುತ್ತೆ. CI will rupees 10,000 amounts rupees 13,310. ಹಾಗಾದ್ರೆ ಪ್ರಿನ್ಸಿಪಲ್ 10,000 ಇರುತ್ತೆ, ಅಮೌಂಟ್ ಎಷ್ಟಾಗುತ್ತೆ ಅಂದರೆ 13,310 ರೂಪಾಯಿ ಆಗುತ್ತಂತೆ. ಟೈಮ್ ಎಷ್ಟಂತೆ? 3 years ಅಂತೆ. ಕ್ಲಿಯರ್ ಸ್ಟೂಡೆಂಟ್ಸ್? ಹಾಗಾದ್ರೆ ಈಗ ನಾವು ಮಾಡಬೇಕಾಗಿರೋದು ಏನು ಕ್ಯಾಲ್ಕುಲೇಟ್ ಮಾಡಬೇಕು? ರೇಟ್ ಕ್ಯಾಲ್ಕುಲೇಟ್ ಮಾಡಬೇಕು. ಅಮೌಂಟ್ ಕೊಟ್ಟಿದ್ದಾನೆ. A ಈಕ್ವಲ್ಸ್ P ಇಂಟು 1 ಪ್ಲಸ್ R ಡಿವೈಡ್ ಬೈ 100 ಹೋಲ್ ಟು ದಿ ಪವರ್ ಆಫ್ T. ಇಲ್ಲಿ ಏನು ಕೊಟ್ಟಿಲ್ಲ, ಕ್ವಾರ್ಟರ್ಲಿ, ಹಾಫ್ ಇಯರ್ಲಿ ಅಂತ ಕೊಟ್ಟಿಲ್ಲ, ಆ್ಯನ್ಯುಯಲಿ ಅಂತಲೇ ಅರ್ಥ. ಸೊ ಅಮೌಂಟ್ ಎಷ್ಟು? 13,310 ಈಕ್ವಲ್ಸ್ ಪ್ರಿನ್ಸಿಪಲ್ ಎಷ್ಟು? 10,000 ಇಂಟು 1 ಪ್ಲಸ್ ರೇಟ್ ಎಷ್ಟು ಅದನ್ನೇ ಕಂಡುಹಿಡಿಬೇಕಾಗಿರೋದು ಡಿವೈಡ್ ಬೈ 100 ಹೋಲ್ ಟು ದಿ ಪವರ್ ಆಫ್ T. ಟೈಮ್ ಎಷ್ಟಂತೆ? 3 years. ಸೊ 3 years. ಇವಾಗ ಗಮನಿಸಿ ಸ್ಟೂಡೆಂಟ್ಸ್, ಇಲ್ಲಿ ಇದಿಷ್ಟು ಇಲ್ಲೇ ಇರಲಿ, ಇದಿಷ್ಟು ಇಲ್ಲೇ ಇರಲಿ, ಇದನ್ನು ಇಲ್ಲೇ ಕಳಿಸ್ಬಿಡಿ. ಹಾಗಾದ್ರೆ ಏನಾಯಿತು? 13,310 ಡಿವೈಡ್ ಬೈ 10,000 ಈಕ್ವಲ್ಸ್ 1 ಪ್ಲಸ್ R ಡಿವೈಡ್ ಬೈ 100 ಹೋಲ್ ಟು ದಿ ಪವರ್ ಆಫ್ 3. ಕ್ಲಿಯರ್ ಸ್ಟೂಡೆಂಟ್ಸ್? ಡಿವೈಡ್ ಮಾಡಿದ್ರೆ ಇದು ಡಿವೈಡ್ ಮಾಡಿದ್ರೆ ಬರುವಂಥದ್ದು 1.3310 ಈಕ್ವಲ್ಸ್ 1 ಪ್ಲಸ್ R ಡಿವೈಡ್ ಬೈ 100 ಹೋಲ್ ಟು ದಿ ಪವರ್ ಆಫ್ 3. ಕ್ಲಿಯರ್ ಸ್ಟೂಡೆಂಟ್ಸ್? ಹಾಗಾದರೆ ಈ ಟೈಮ್ನ ಕಂಡುಹಿಡಿಬೇಕು, ಈ ರೇಟ್ನ ಕಂಡುಹಿಡಿಬೇಕು ಅಂದಾಗ ನೀವೊಂದು ಲಾಜಿಕ್ನ ಉಪಯೋಗಿಸಿ ಸ್ಟೂಡೆಂಟ್ಸ್. ಇಲ್ಲಿ ಏನು ಸಂಖ್ಯೆ ಬಂದಿದೆಯೋ ಇದನ್ನು ಕೂಡ ಈ ಒಂದು ಪವರ್ಗೆ ಬರೋ ಹಾಗೆ ನೀವು ಮಾಡ್ಕೊಬೇಕು. ಹೇಗೆ ಮಾಡ್ಕೊಳ್ಳೋಕ್ಕಾಗುತ್ತೆ? ಅವಾಗ್ಲಿಂದನೂ ಮಾಡ್ತಾನೆ ಇದ್ದೀವಿ, ನಿನ್ನೆಯಿಂದನೂ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾನೇ ಇದ್ದೀವಿ. 1.3310 ಯಾವಾಗ ಬರುತ್ತೆ ಅಂದರೆ ನೀವು ಕ್ಯಾಲ್ಕುಲೇಟರ್ ತಗೊಂಡು 1.1 ಇಂಟು ಮಾಡ್ಕೊಂಡೋಗಿ ಎರಡು ಸಲ ಮಾಡ್ತಾ ಇದ್ದಂಗೆ ಬಂದ್ಬಿಡುತ್ತೆ. ಎಷ್ಟು ಸಲ ಬರುತ್ತೋ ಅದನ್ನೊಂದು ಸಲ ಆ್ಯಡ್ ಮಾಡಿ ಇಡಬೇಕಾಗಿರುತ್ತೆ. ಹಾಗಾದ್ರೆ ಇಲ್ಲಿ ನನಗೆ ಆನ್ಸರ್ ಗೊತ್ತಿದೆ, ನಿಮಗೂ ಆನ್ಸರ್ ಗೊತ್ತಿದೆ. 1.1 ಹೋಲ್ ಟು ದಿ ಪವರ್ ಆಫ್ 3 ಈಕ್ವಲ್ಸ್ 1 ಪ್ಲಸ್ R ಡಿವೈಡ್ ಬೈ 100 ಹೋಲ್ ಟು ದಿ ಪವರ್ ಆಫ್ 3. ಕ್ಲಿಯರ್ ಸ್ಟೂಡೆಂಟ್ಸ್? ಇಲ್ಲಿರುವಂತಹ 3 ಕ್ಯಾನ್ಸಲ್ ಆಗುತ್ತೆ. ಏನು ಉಳಿಯುತ್ತೆ ಆವಾಗ? 1.1 ಈಕ್ವಲ್ಸ್ 1 ಪ್ಲಸ್ R ಡಿವೈಡ್ ಬೈ 100 ಉಳಿಯುತ್ತೆ ಸ್ಟೂಡೆಂಟ್ಸ್. ಈ 1ನ ಈ ಸೈಡ್ ಕಳಿಸಿ, ಅವಾಗ ಏನಾಗುತ್ತೆ? 1.1 ಮೈನಸ್ 1 ಈಕ್ವಲ್ಸ್ R ಡಿವೈಡ್ ಬೈ 100. 1.1ನಲ್ಲಿ 1 ಹೋಯಿತು ಅಂದರೆ 0.1 ಈಕ್ವಲ್ಸ್ R ಡಿವೈಡ್ ಬೈ 100. ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ. R ಇಂಟು 1 R ಈಕ್ವಲ್ಸ್ 100 ಇಂಟು 0.1 ಅಂತ ಬರೋದು 10. ರೇಟ್ ಈಕ್ವಲ್ಸ್ 10% ಆಗಿರುತ್ತೆ ಸ್ಟೂಡೆಂಟ್ಸ್. ಕ್ಲಿಯರ್ ಸ್ಟೂಡೆಂಟ್ಸ್? ಇವಾಗ ನಾವು ಮಾಡಿದ್ದು ಎಷ್ಟನೇ ಪ್ರಾಬ್ಲಮ್? ಇದು 16ನೇ ಪ್ರಾಬ್ಲಮ್. ಸ್ವಲ್ಪ ಫಾಸ್ಟ್ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಏನು ಮಾಡಿ, ರಿವೈಂಡ್ ಮಾಡ್ಕೊಂಡು ಇನ್ನೊಂದ್ಸರಿ ನೋಡ್ಕೊಳ್ಳಿ ಸ್ಟೂಡೆಂಟ್ಸ್. 16 ಆದಮೇಲೆ 17ನೇ ಪ್ರಾಬ್ಲಮ್. 17ನೇ ಪ್ರಾಬ್ಲಮ್ ಏನಂತ ಹೇಳ್ತಾನೆ ನೋಡೋಣವಾ? ಎ ಮ್ಯಾನ್ ಬಾರೋಡ್ rupees 50,000 ಫ್ರಮ್ ಎ ಬ್ಯಾಂಕಿಂದ 50,000 ಸಾಲ ತಂದಂತೆ. ಸಾಲ ಎಷ್ಟು ಅಮೌಂಟ್ ತಂದೋ ಅದೇ ಪ್ರಿನ್ಸಿಪಲ್ ಆಗಿರುತ್ತೆ, ಅದನ್ನೇ 50,000 ಫ್ರಮ್ ಎ ಬ್ಯಾಂಕ್. ಆಫ್ಟರ್ 2 years, 2 ವರ್ಷಗಳ ನಂತರ. ಹಾಗಾದರೆ ಟೈಮ್ ಬಂದಿದ್ದು 2 years. 2 years ಪೇಯ್ಡ್ ಇನ್ ಎ ಬ್ಯಾಂಕ್ rupees 55,125. ಹಾಗಾದರೆ 55,125 ರೂಪಾಯಿ ಕೊಟ್ಬಿಡ್ತಾನಂತೆ ಫುಲ್ ಸೆಟ್ಲ್ಮೆಂಟ್ ಮಾಡಲಿಕ್ಕೆ. ಅದನ್ನೇನಂತ ಕರಿತೀರಾ? ಅಮೌಂಟ್ ಅಂತ ಕರಿತೀರಾ. ಇನ್ ಫುಲ್ ಸೆಟ್ಲ್ಮೆಂಟ್ ಆಫ್ ಇಸ್ ಡೆಟ್. ವಾಟ್ ಈಸ್ ದ ಪರ್ಸೆಂಟೇಜ್ ಆಫ್ CI ಅಂದರೆ ರೇಟ್ ಎಷ್ಟು ಅಂತ ಕೇಳ್ತಾ ಇದ್ದಾನೆ. ಹಾಗಾದರೆ ರೇಟ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಹಾಗಾದರೆ ಮಾಮೂಲಿ ಆ್ಯಸ್ ಯೂಶುವಲ್ A ಈಕ್ವಲ್ಸ್ P ಆಫ್ 1 ಪ್ಲಸ್ R ಡಿವೈಡ್ ಬೈ 100 ಹೋಲ್ ಟು ದಿ ಪವರ್ ಆಫ್ T. ಅಮೌಂಟ್ ಎಷ್ಟು? 55,125 ಈಕ್ವಲ್ಸ್ P
ಪಿ ಅಂದರೆ ಎಷ್ಟು 50,000 1 ಪ್ಲಸ್ ರೇಟ್ ಎಷ್ಟು ರೇಟ್ ಅದನ್ನೇ ಕಂಡುಹಿಡಿಯಬೇಕಾಗಿರೋದು ಡಿವೈಡ್ ಬೈ 100 ಹೋಲ್ ಟು ದಿ ಪವರ್ ಆಫ್ ಟಿ ಟೈಮ್ ಎಷ್ಟು 2 ವರ್ಷ. ನಾನು ಮೊದಲೇ ಹೇಳಿದ್ದೀನಿ ಈ 50,000ನ ಇಲ್ಲಿ ಕಳಿಸ್ಬಿಡಿ ಅಂತಿದೆ. 55,125 divided by 50,000 equals 1 plus r divided by 100 whole to the power of 2. ಇದನ್ನು ಡಿವೈಡ್ ಮಾಡಿದ್ರೆ 55,125 divided by 50,000 ಬರುವಂತಹದ್ದು 1.1025 equals 1 plus r divided by 100 whole to the power of 2. ಈ 2 ಬಂದಾಗ ಎರಡು ರೀತಿಯಲ್ಲಿ ಸಾಲ್ವ್ ಮಾಡ್ಬೋದು ಸ್ಟೂಡೆಂಟ್ಸ್. ಸುಮ್ಮನೆ ಉದಾಹರಣೆಗೆ a ಸ್ಕ್ವೇರ್ ಈಕ್ವಲ್ಸ್ 4 ಅಂತ ಅನ್ಕೊಳ್ಳಿ. ಈ ಸ್ಕ್ವೇರ್ ಈ ಸೈಡ್ ಬಂದಾಗ a ಈಕ್ವಲ್ಸ್ ಸ್ಕ್ವೇರ್ ರೂಟ್ ಆಫ್ 4 ಆಗುತ್ತೆ. ಅದೇ ರೀತಿಯಲ್ಲಿ ಇಲ್ಲೂ ಅಷ್ಟೇ ಈ ಸ್ಕ್ವೇರ್ ಅನ್ನೋದು ಈ ಸೈಡ್ ಬಂದರೆ ಸ್ಕ್ವೇರ್ ರೂಟ್ ಆಗುತ್ತೆ ಸ್ಟೂಡೆಂಟ್ಸ್. ಕ್ಲಿಯರ್? ಆಗಲೇ ಹೇಳ್ಕೊಟ್ಟಿದ್ದು ನಾನು ಬೇರೆ ಕ್ಯೂಬ್ ಇದ್ದಿದ್ರೆ ಅಂದರೆ ಕ್ಯೂಬ್ ರೂಟ್ ನಿಮ್ಮ ಕ್ಯಾಲ್ಕುಲೇಟರ್ಲಿ ಇಲ್ಲ, ಕ್ಯಾಲ್ಕುಲೇಟ್ ಮಾಡೋಕ್ಕೆ ನಿಮ್ಗೆ ಕಷ್ಟ ಆಗುತ್ತೆ. ಅದಕ್ಕೆ ಲಾಸ್ಟ್ ಪ್ರಾಬ್ಲಮಲ್ಲಿ ಬೇರೆ ಟೆಕ್ನಿಕ್ ಹೇಳ್ಕೊಟ್ಟಿದ್ದೆ. ಈಗಲೂ ಕೂಡ ಅದೇ ಟೆಕ್ನಿಕ್ನ ನೀವು ಉಪಯೋಗಿಸ್ಬೋದು. ಸೇ ಫಾರ್ ಎಕ್ಸಾಂಪಲ್ ಒಂದು 5% ಅಂದ್ಕೊಳ್ಳೋಣ. ಅದಕ್ಕೆ ಲಾಸ್ಟ್ಗೆ ಇಲ್ಲಿ 5 ಇರೋದ್ರಿಂದ 5% ಅಂತ ಅಂದ್ಕೊಳ್ಳೋಣ. 5 ಅಂತಂದರೆ 1.05 ಇಂಟು ಈಕ್ವಲ್ಸ್ ಒತ್ತಿದ್ರೆ ಅಲ್ಲಿ ಏನು ಬರುತ್ತೆ ನೋಡ್ಕೊಳ್ಳಿ. ಹಾಗಾದರೆ 1.05 ಹೋಲ್ ಸ್ಕ್ವೇರ್ ಈಕ್ವಲ್ಸ್ 1 ಪ್ಲಸ್ ಆರ್ ಡಿವೈಡ್ ಬೈ 100 ಹೋಲ್ ಟು ದಿ ಪವರ್ ಆಫ್ 2. ಈ ಟು ಕ್ಯಾನ್ಸಲ್ ಆಗಿಬಿಟ್ರೆ ಉಳಿಯೋದಿಂದೇನು 1.05 ಈಕ್ವಲ್ಸ್ 1 ಪ್ಲಸ್ ಆರ್ ಡಿವೈಡ್ ಬೈ 100 ಉಳಿಯುತ್ತೆ ಸ್ಟೂಡೆಂಟ್ಸ್. ಇದು ಲಾಸ್ಟ್ ಪ್ರಾಬ್ಲಮಲ್ಲಿ ಹೇಳ್ಕೊಟ್ಟಿರುವಂಥ ಸ್ಟೆಪ್ಸ್. ಈ ಪ್ರಾಬ್ಲಮಲ್ಲಿ ಹೇಳ್ಕೊಡ್ತಾ ಇರೋದೇನು ಈ 2ನ ಇಲ್ಲಿ ಸ್ಕ್ವೇರ್ ರೂಟ್ ಮಾಡಿ ಕಳಿಸಿ ಅಂದೆ. ಹಾಗಾದರೆ ಸ್ಕ್ವೇರ್ ರೂಟ್ ಆಫ್ 1.1025 ಈಕ್ವಲ್ಸ್ 1 ಪ್ಲಸ್ ಆರ್ ಡಿವೈಡ್ ಬೈ 100. ಹಾಗಾದರೆ ಕ್ಯಾಲ್ಕುಲೇಟರ್ ತಗೊಂಡು 1.1025ಗೆ ಸ್ಕ್ವೇರ್ ರೂಟ್ನ ಪ್ರೆಸ್ ಮಾಡಿ. ಸ್ಕ್ವೇರ್ ರೂಟ್ನ ಪ್ರೆಸ್ ಮಾಡಿದ ತಕ್ಷಣ ಬರುತ್ತೆ 1.05 ಈಕ್ವಲ್ಸ್ 1 ಪ್ಲಸ್ ಆರ್ ಡಿವೈಡ್ ಬೈ 100. ಸೇಮ್ ಇದೇ ಸ್ಟೆಪ್ಪೇ ಬರುತ್ತೆ ಸ್ಟೂಡೆಂಟ್ಸ್. ಕ್ಲಿಯರ್ ಸ್ಟೂಡೆಂಟ್ಸ್? ಎರಡು ಟೈಪಲ್ಲೂ ಹೇಳ್ಕೊಟ್ಟಿದ್ದೀನಿ. ಸೊ ಇಲ್ಲಿ +1 ಈ ಸೈಡ್ ಬಂದಾಗ 1.05 ಮೈನಸ್ 1 ಈಕ್ವಲ್ಸ್ ಆರ್ ಡಿವೈಡ್ ಬೈ 100. ಸೊ 1.05 ನಲ್ಲಿ 1 ಹೋಯ್ತು ಅಂದರೆ 0.05 ಈಕ್ವಲ್ಸ್ ಆರ್ ಡಿವೈಡ್ ಬೈ 100. ಡಿವೈಡ್ ಮಾಡಿಡಿ r ಇಂಟು 1 r ಈಕ್ವಲ್ಸ್ 0.05 ಇಂಟು 100. ಹಾಗಾದರೆ r ಈಕ್ವಲ್ಸ್ 5% ಆಗಿರುತ್ತೆ ಸ್ಟೂಡೆಂಟ್ಸ್. ಕ್ಲಿಯರ್ ಸ್ಟೂಡೆಂಟ್ಸ್? ಈಗ ನಾವು ಮಾಡಿದ್ದು ಎಷ್ಟನೇ ಪ್ರಾಬ್ಲಮ್? 17ನೇ ಪ್ರಾಬ್ಲಮ್. ಹಾಗಾದರೆ ಈಗ ಹೋಗೋಣ 18ನೇ ಪ್ರಾಬ್ಲಮ್ಗೆ ಸ್ಟೂಡೆಂಟ್ಸ್. ಏನಂತೆ 18ನೇ ಪ್ರಾಬ್ಲಮ್? 18ನೇ ಪ್ರಾಬ್ಲಮ್ ಹೇಳ್ತಿದೆ ಅಟ್ ವಾಟ್ ರೇಟ್ ಪರ್ಸೆಂಟ್ ಆಫ್ CI will rupees 1 lakh earns rupees 21,900 as interest in 10 years. ಹಾಗಾದರೆ ಇಲ್ಲಿ ಗಮನ ಹರಿಸಬೇಕಾಗಿರೋ ಪಾಯಿಂಟ್ ಏನು ಅಂತಂದರೆ ಅಟ್ ವಾಟ್ ರೇಟ್. ಹಾಗಾದರೆ ಆರ್ ಕಂಡುಹಿಡಿಬೇಕು. ಆರ್ ಈಸ್ ಕ್ವಶನ್ ಮಾರ್ಕ್. ಆನ್ ವಾಟ್ ರೇಟ್ ಪರ್ಸೆಂಟೇಜ್ ಆಫ್ CI ವಿಲ್ rupees 1 lakh ಅಂದರೆ ಪ್ರಿನ್ಸಿಪಲ್ ಎಷ್ಟು 1 lakh ಅಂತೆ. ಅರ್ನ್ಸ್ ಅಂದರೆ ಗಳಿಸೋದು ಸ್ಟೂಡೆಂಟ್ಸ್. ಗಳಿಸೋದು ಅದೇನೇ ಏನಾಗಿರುತ್ತೆ ಕಾಂಪೌಂಡ್ ಇಂಟ್ರೆಸ್ಟ್ ಆಗಿರುತ್ತೆ. ಎಷ್ಟು 21,900. ಹಾಗಾದರೆ ಪ್ರಿನ್ಸಿಪಲ್ ಎಷ್ಟು 1 lakh ಆಯಿತು. ಕಾಂಪೌಂಡ್ ಇಂಟ್ರೆಸ್ಟ್ 21,900 ಆಯಿತು. ಹಾಗಾದರೆ ಅಮೌಂಟ್ ಎಷ್ಟಾಗಿರುತ್ತೆ ಅಂದರೆ ಇವೆರಡನ್ನು ಆ್ಯಡ್ ಮಾಡಿದ್ರೆ ಬರುತ್ತೆ 1,21,900 ಆಗಿರುತ್ತೆ ಸ್ಟೂಡೆಂಟ್ಸ್. ಟೈಮ್ ಎಷ್ಟಂತೆ 10 years ಅಂತ. ಮಾಮೂಲಿ ಆ್ಯಸ್ ಯೂಶುವಲ್ A ಈಕ್ವಲ್ಸ್ P ಆಫ್ 1 ಪ್ಲಸ್ ಆರ್ ಡಿವೈಡ್ ಬೈ 100 ಹೋಲ್ ಟು ದಿ ಪವರ್ ಆಫ್ ಟಿ. ಅಮೌಂಟ್ ಎಷ್ಟಂತೆ 1,21,900 ಈಕ್ವಲ್ಸ್ P. ಪ್ರಿನ್ಸಿಪಲ್ ಎಷ್ಟಂತೆ? ಪ್ರಿನ್ಸಿಪಲ್ 1 lakh
ಇಂಟು 1 ಪ್ಲಸ್ ರೇಟ್ ಎಷ್ಟಂತೆ ಗೊತ್ತಿಲ್ಲ ಡಿವೈಡ್ ಬೈ 100 ಹೋಲ್ ಟು ದಿ ಪವರ್ ಆಫ್ ಟೈಮ್ ಎಷ್ಟು 10 ಇಯರ್ಸ್. ಮಾಮೂಲಿ ಆ್ಯಸ್ ಯೂಶುವಲ್ ಆಗಿ ಇದನ್ನ ಇಲ್ಲಿ ಕಳಿಸ್ತೀರಾ 1,21,900 ಡಿವೈಡ್ ಬೈ 1 lakh ಈಕ್ವಲ್ಸ್ 1 ಪ್ಲಸ್ r ಡಿವೈಡ್ ಬೈ 100 ಹೋಲ್ ಟು ದಿ ಪವರ್ ಆಫ್ 10. ಡಿವೈಡ್ ಮಾಡಿದ್ರ ಅಂದರೆ 1,21,900 ಡಿವೈಡ್ ಬೈ 1 lakh ಬರೋದು 1.219 ಈಕ್ವಲ್ಸ್ 1 ಪ್ಲಸ್ r ಡಿವೈಡ್ ಬೈ 100 ಹೋಲ್ ಟು ದಿ ಪವರ್ ಆಫ್ 10. ಸೊ ಇಲ್ಲಿ 9 ಇರೋದ್ರಿಂದ ಇಲ್ಲಿ 9 ಬಂದಿರೋದ್ರಿಂದ ಇಲ್ಲಿ ಹೋಲ್ ಟು ದಿ ಪವರ್ ಆಫ್ 10 ಬರೆಸ್ಬೇಕು ನಾವು. 1.219 ಇಲ್ಲಿ ಈ 10ನ ಲಾಸ್ಟ್ ಪ್ರಾಬ್ಲಮ್ ಹೇಳ್ಕೊಂಡಾಗ ಈ 10ನ ಇಲ್ಲಿ ಕಳೆದ್ರೆ 10th ರೂಟ್ ಆಗಿಬಿಡುತ್ತೆ. ಆ ಮೆಥಡ್ ಮಾಡೋಕ್ಕಾಗಲ್ಲ ನಮ್ಮ ಕೈಲಿ. ಹಾಗಾದ್ರೆ ಈಗ ಮಾಡಬೇಕಾಗಿರೋದು ನಾವು ಇದನ್ನೇ ಚೇಂಜ್ ಮಾಡಬೇಕು. ಯಾವುದನ್ನ 1.219ನ ನಾವು ಏನೋ ಒಂದು ಬೇಸ್ ಹಾಕಿ ಹೋಲ್ ಟು ದಿ ಪವರ್ ಆಫ್ 10 ಆಗಿ ಮಾಡಬೇಕು. ಹಾಗಾದ್ರೆ ಈ ಸಂಖ್ಯೆ ಯಾವುದು ಅಂತ ಕಂಡುಹಿಡಿಬೇಕು. ಈ ಸಂಖ್ಯೆ ಯಾವುದು ಅಂತ ಕಂಡುಹಿಡಿಬೇಕು ಅಂದರೆ ನನ್ನ ಪ್ರಕಾರವಾಗಿ ನೀವು ಹೋಲ್ ಟು ದಿ ಪವರ್ ಆಫ್ 10 ಬೇಕು ಅಂದರೆ ನೀವು ಎಷ್ಟು ಟೈಮ್ಸ್ ಒತ್ತಬೇಕಾಗುತ್ತೆ 9 ಟೈಮ್ಸ್ನ ಪ್ರೆಸ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ ಫಸ್ಟ್ ನಾವು 3% ಮಾಡ್ಕೊಳ್ಳೋಣ. ಫಸ್ಟ್ 3% ಇರ್ಬೋದೇನೋ ಅಂತಂದು ಗೆಸ್. ಸೊ 1.03 ಇಂಟು ಎಷ್ಟು ಟೈಮ್ಸ್ ಸ್ಟೂಡೆಂಟ್ಸ್ 9 ಟೈಮ್ಸ್ ಪ್ರೆಸ್ ಮಾಡೋಣ. 1 2 3 4 5 6 7 8 9 1.34 ಬಂದ್ಬಿಡ್ತು. ಏನು ಬಂತು 1.34 ಬಂತು. ಆದರೆ 3%ನ ಹಾಕಿದ್ದಕ್ಕೆ ಇದಕ್ಕಿಂತ ಜಾಸ್ತಿ ಬರ್ತಿದೆ. ಅದಕ್ಕೋಸ್ಕರ ಏನು ಮಾಡೋಣ ನಾವು 3% ಹಾಕೋದು ಬೇಡ. ಇವಾಗ ಏನು ಮಾಡೋಣ 2% ಹಾಕೋಣ. ಹಾಗಾದರೆ 1.02 ಇಂಟು 9 ಸಲ ಈಕ್ವಲ್ಸ್ 1 2 3 4 5 6 7 8 9. ಹಾಗಾದ್ರೆ ಏನು ಬರ್ತಾ ಇದೆ 1.21899 ಬರ್ತಾ ಇದೆ ಸ್ಟೂಡೆಂಟ್ಸ್. 1.21899 ಏನಾಗಿದೆ 1.219 ಮಾಡಿದ್ದಾರೆ. ಹಾಗಾದರೆ ನಾವು ಮಾಡಬೇಕಾಗಿರೋದು 1.02 ಹೋಲ್ ಟು ದಿ ಪವರ್ ಆಫ್ 10 ಈಕ್ವಲ್ಸ್ 1 ಪ್ಲಸ್ r ಡಿವೈಡ್ ಬೈ 100 ಹೋಲ್ ಟು ದಿ ಪವರ್ ಆಫ್ 10. ಕ್ಲಿಯರ್ ಸ್ಟೂಡೆಂಟ್ಸ್? ಅರ್ಥ ಆಗ್ತಾ ಇದೆ ಅನ್ಸುತ್ತೆ ಮೋಸ್ಟ್ಲಿ. ಸೊ 10 ಕ್ಯಾನ್ಸಲ್ ಆಗುತ್ತೆ, 10 ಇಲ್ಲಿ ಕ್ಯಾನ್ಸಲ್ ಆಗುತ್ತೆ. ಇನ್ನು ಉಳಿಯೋದಿಲ್ಲ 1.02 ಈಕ್ವಲ್ಸ್ 1 ಪ್ಲಸ್ r ಡಿವೈಡ್ ಬೈ 100. 1ನ ಈ ಸೈಡ್ ಕಳಿಸಿ 1.02 ಮೈನಸ್ 1 ಈಕ್ವಲ್ಸ್ r ಡಿವೈಡ್ ಬೈ 100. 0.02 ಈಕ್ವಲ್ಸ್ r ಡಿವೈಡ್ ಬೈ 100. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರ ಅಂತಂದ್ರೆ r ಈಕ್ವಲ್ಸ್ 0.02 ಇಂಟು 100. r ಈಕ್ವಲ್ಸ್ 2% ಆಗಿರುತ್ತೆ ಸ್ಟೂಡೆಂಟ್ಸ್. r ಈಕ್ವಲ್ಸ್ 2% ಆಗಿರುತ್ತೆ ಸ್ಟೂಡೆಂಟ್ಸ್. ಕ್ಲಿಯರ್ ಸ್ಟೂಡೆಂಟ್ಸ್? r ಈಕ್ವಲ್ಸ್ 2% ಆಗಿರುತ್ತೆ. ಇದು ಕ್ಯಾಲ್ಕುಲೇಟ್ ಮಾಡೋ ರೀತಿ. ನೀವು ಮತ್ತೆ ಏನು ಮಾಡಿ a ಈಕ್ವಲ್ಸ್ p ಆಫ್ 1 ಪ್ಲಸ್ r ಡಿವೈಡ್ ಬೈ 100 ಹೋಲ್ ಟು ದಿ ಪವರ್ ಆಫ್ t. ಪ್ರಿನ್ಸಿಪಲ್ ಎಷ್ಟು 1 lakh ಹೌದಲ್ವಾ? ಪ್ರಿನ್ಸಿಪಲ್ ಎಷ್ಟು 1 lakh. 1 lakh ಇಂಟು 1 ಪ್ಲಸ್ 2 ಬೈ 100 ಹೋಲ್ ಟು ದಿ ಪವರ್ ಆಫ್ t. t ಅಂದರೆ ಎಷ್ಟು 10 years. ಹಾಗಾದರೆ 1 lakh ಇಂಟು 1.02 ಹೋಲ್ ಟು ದಿ ಪವರ್ ಆಫ್ 10. 1 lakh ಇಂಟು 1.02 ಇಂಟು 9 ಸಲ 1 2 3 4 5 6 7 8 9. ಹಾಗಾದರೆ ಬಂದಿದ್ದು 1.21899. ಕ್ಯಾಲ್ಕುಲೇಟರ್ ಅಷ್ಟು ಇದೆ ಇಂಟು 1 lakh ಒತ್ತಿ. ಹಾಗಾದರೆ ಬರುವಂತಹದ್ದು ಅಮೌಂಟ್ ಈಕ್ವಲ್ಸ್ 1,21,899.44 ಬಂದಿದೆ. ಇಲ್ಲಿ ಎಷ್ಟು ಬಂದಿದೆ ಅಮೌಂಟ್ ಇರೋದು 1,21,900 ಅಂತ ಕೊಟ್ಟಿದ್ದಾನೆ.
ಇಲ್ಲಿ 899.44 ಅಂತ ಇದೆ. 899.44 ವಿಚ್ ಈಸ್ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ಸ್ ಟು 1,21,900 ಆಗಿರುತ್ತೆ ಸ್ಟೂಡೆಂಟ್ಸ್. ಕ್ಲಿಯರ್ ಸ್ಟೂಡೆಂಟ್ಸ್? ಈಗ ನಾವು ಮಾಡಿದ್ದು 18ನೇ ಪ್ರಾಬ್ಲಮ್. ಈಗ ಮಾಡಕ್ಕೆ ಹೊರಟಿರೋದು 19ನೇ ಪ್ರಾಬ್ಲಮ್. ಏನಂತೆ 19ನೇ ಪ್ರಾಬ್ಲಮ್ ಏನಂತ ಹೇಳ್ತಾನೆ? ಸುಹಾಸ್ ವಾಂಟ್ಸ್ ಟು ಇನ್ವೆಸ್ಟ್ ₹10,000 ಫಾರ್ 5 years. ಸುಹಾಸ್ ಏನು ಮಾಡ್ತಿದ್ದಾನೆ? ಇಷ್ಟಪಡ್ತಿದ್ದಾನೆ 10,000ನ 5 ವರ್ಷಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಬೇಕು. He may invest the amount at 10% per annum CI, accruing at the end of each quarter. ಓಹೋ, ಕ್ವಾರ್ಟರ್ಲಿ ಅಂತೆ. ಒಂದು 5 ವರ್ಷಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಬೇಕು 10,000 ನಾವು 10%ನ ಹಾಗೆ ಕ್ವಾರ್ಟರ್ಲಿ ಆಗಿದ್ರೆ ಅಥವಾ he may invest at 12% per annum accruing at the end of each year, ಅಂದರೆ ಆನ್ಯುಯಲಿ ಆಗಿದ್ರೆ. ವಿಚ್ ಇನ್ವೆಸ್ಟ್ಮೆಂಟ್ ವಿಲ್ ಹಿ ಗಿವ್ ಹಿಮ್ ಎ ಸ್ಲೈಟ್ಲಿ ಬೆಟರ್ ರಿಟರ್ನ್ಸ್? ನಿಮ್ಮನ್ನು ಅವನು ಪ್ರಶ್ನೆ ಕೇಳ್ತಿದ್ದಾರೆ. ಏನಂತೆ ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಸುಹಾಸ್ ಹತ್ರ ಎಷ್ಟಿದೆಯಂತೆ? 10,000 ರೂಪಾಯಿ ಇದೆಯಂತೆ. ಸುಹಾಸ್ ಹತ್ರ ಎಷ್ಟಿದೆ? 10,000 ರೂಪಾಯಿ. ಅವನೇನು ಮಾಡ್ತಾನಂತೆ? 5 yearsಗೆ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಕೊಟ್ಟಿದ್ದಾನೆ. ಅವನಿಗೆ ಇವಾಗ 2 ಆಪ್ಷನ್ ಇದೆ. ಒಂದು ಫಸ್ಟ್ ಆಪ್ಷನ್, ಇನ್ನೊಂದು 2ನೇ ಆಪ್ಷನ್. ಫಸ್ಟ್ ಆಪ್ಷನ್ ಏನು? 10%. ರೇಟ್ ಎಷ್ಟು? 10% ಅಂತೆ. ಏನಂತದು? ಕ್ವಾರ್ಟರ್ಲಿ ಅಂತೆ. ಕ್ಲಿಯರ್ ಸ್ಟೂಡೆಂಟ್ಸ್? ಇನ್ನೊಂದು ಸೆಕೆಂಡ್ ಆಪ್ಷನಲ್ಲಿ ರೇಟ್ ಎಷ್ಟಂತೆ? 12% ಅಂತೆ, ಆನ್ಯುಯಲ್ ಅಂತೆ. ಇವೆರಡರಲ್ಲಿ ಯಾವ ಆಪ್ಷನ್ ಬೆಸ್ಟ್? ವಿಚ್ ಆಪ್ಷನ್ ಈಸ್ ಸ್ಲೈಟ್ಲಿ ಬೆಟರ್ ಅಂತ ಕೇಳ್ತಾ ಇದ್ದಾನೆ. ಹಾಗಾದರೆ ಟೈಮ್ ಮಾತ್ರ 5 ವರ್ಷ, ಯಾವುದರ ಅಮೌಂಟ್ ಜಾಸ್ತಿ ಇದೆ ಅಂತ ನೋಡಬೇಕು. ಹಾಗಾದರೆ A ಈಕ್ವಲ್ಸ್ P ಇಂಟು 1 ಪ್ಲಸ್ R ಡಿವೈಡ್ ಬೈ 100 whole to the power of T. ಇದು ಆನ್ಯುಯಲ್ಗೆ ಫಾರ್ಮುಲಾ. ಇಲ್ಲಿರೋದು ಕ್ವಾರ್ಟರ್ಲಿ. ಹಾಗಾದರೆ 2 ಆಪ್ಷನ್ ಇರೋದು. ಈಗ ಫಸ್ಟ್ ಆಪ್ಷನ್ ನೋಡೋಣ. A ಈಕ್ವಲ್ಸ್ P ಆಫ್ 1 ಪ್ಲಸ್ R ಡಿವೈಡ್ ಬೈ ಕ್ವಾರ್ಟರ್ಲಿ ಅಂದರೆ 400 whole to the power of 4T. ಸೆಕೆಂಡ್ ಆಪ್ಷನ್ ಏನು? ಸೆಕೆಂಡ್ ಆಪ್ಷನ್ A ಈಕ್ವಲ್ಸ್ P ಆಫ್ 1 ಪ್ಲಸ್ R ಡಿವೈಡ್ ಬೈ 100 whole to the power of T. ಇದು ಆನ್ಯುಯಲಿ ಸೆಕೆಂಡ್ ಆಪ್ಷನ್. ಫಸ್ಟ್ ಆಪ್ಷನ್ ಕ್ವಾರ್ಟರ್ಲಿ, ಸೆಕೆಂಡ್ ಆಪ್ಷನ್ ಆನ್ಯುಯಲ್. ಸೊ ಹಾಗಾದರೆ ಈ ಪ್ರಾಬ್ಲಮಲ್ಲಿ ನಾವೀಗ ಮಾಡಬೇಕಾಗಿರೋದು ಕಂಡುಹಿಡಿಬೇಕಾಗಿರೋದು ಪ್ರಿನ್ಸಿಪಲ್ ಎಷ್ಟಂತೆ? 10,000 ಅವನ ಹತ್ರ ಇರೋದು ಇಂಟು 1 ಪ್ಲಸ್ ರೇಟ್ ಎಷ್ಟಂತೆ? ಫಸ್ಟ್ ಆಪ್ಷನಲ್ಲಿ ರೇಟ್ ಎಷ್ಟು? 10%. 10 ಡಿವೈಡ್ ಬೈ 400 whole to the power of 4 ಇಂಟು ಟೈಮ್ ಎಷ್ಟು? 5 years. ಸೆಕೆಂಡ್ ಆಪ್ಷನ್ ಹಾಗೆ ಇಲ್ಲಿ ಬರ್ಕೊಂಡ್ಬಿಡ್ತೀನಿ ಮರ್ತೋಗೋಕ್ಕೆ ಮುಂಚೆ. 10,000 ಇಂಟು 1 ಪ್ಲಸ್ ರೇಟ್ ಎಷ್ಟಂತೆ ನೋಡಿ. ಇಲ್ಲಿ ರೇಟ್ ಇರೋದು ಸೆಕೆಂಡ್ ಆಪ್ಷನಲ್ಲಿ ಆನ್ಯುಯಲ್ ಆಗಿ 12% whole to the power of 5. ಇದನ್ನು ಸಿಂಪ್ಲಿಫೈ ಮಾಡಿ ಯಾವ ಆಪ್ಷನ್ ಜಾಸ್ತಿ ಇದೆ ಅಂತ ನೋಡ್ಕೊಳ್ಳೋಣ. ಹಾಗಾದರೆ 10,000 ಇಂಟು 1 ಪ್ಲಸ್ 10 by 100, 10 by 400, 0.025 whole to the power of 20. ಹಾಗಾದರೆ 10,000 ಇಂಟು 1.025 whole to the power of 20 ಪ್ಲಸ್ 1.05 whole to the power of 20 ಅಂದರೆ ಏನು ಮಾಡಬೇಕಾಗಿರುತ್ತೆ? ಒಂದು ಕಡೆ ಮಾಡಿ 19 ಸಲ ಓದಬೇಕು. ಇಂಟು 19 ಸಲ 1 2 3 4 5 6 7 8 9 10 11 12 13 14 15 16 17 18 19 ಸಲ 19 ಸಲ ಪ್ರೆಸ್ ಮಾಡಿದೆ. ಹಾಗಾದ್ರೆ ಏನು ಬಂತು? 10,000 ಇಂಟು 1.6386 ಏನೇನೋ ಬಂದಿದೆ. ಈಗ ನಾನೇನು ಮಾಡಬೇಕು? ಅಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ಕ್ಯಾಲ್ಕುಲೇಟ್ ಆಗಿದೆ. ಇಂಟು 10,000 ಆಗಿಂದಾಗೆ ಮಾಡಿಬಿಡ್ತೀನಿ. ಹಾಗಾದರೆ A ಈಕ್ವಲ್ಸ್ 16,386 ರೂಪಾಯಿ 16 ಪೈಸೆ.
ಕ್ಲಿಯರ್ ಸ್ಟೂಡೆಂಟ್ಸ್? ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್. ಇದೇನಿದು ಫಸ್ಟ್ ಆಪ್ಷನ್. ಸೆಕೆಂಡ್ ಆಪ್ಷನ್ ಏನಂತ ಹೇಳ್ತಾನೆ ಅಂತಂದರೆ 10,000 ಇಂಟು 1 ಪ್ಲಸ್ 0.12 ಹೋಲ್ ಟು ದಿ ಪವರ್ ಆಫ್ 5. 10,000 ಇಂಟು 1.12 ಹೋಲ್ ಟು ದಿ ಪವರ್ ಆಫ್ 5. ಹಾಗಾದ್ರೆ ಇವಾಗ 1.12 ಇಂಟು ಹೋಲ್ ಟು ದಿ ಪವರ್ ಆಫ್ 5 ಅಲ್ಲ, ಒಂದು ಕಡಿಮೆ, 1 2 3 4 ಸರಿ ಹೋಗ್ತದೆ. ಹಾಗಾದ್ರೆ ಈಕ್ವಲ್ಸ್ 10,000 ಇಂಟು 1.76234 ಬರುತ್ತೆ. ಇಂಟು 10,000 ನಾವು ಮಾಡಿದಾಗ ಬರುವಂತಹದ್ದು ಅಮೌಂಟ್ ಈಕ್ವಲ್ಸ್ 17,623 ರೂಪಾಯಿ 41 ಪೈಸೆ. ಹಾಗಾದರೆ ಫಸ್ಟ್ ಆಪ್ಷನ್ನಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅವನು ಎಷ್ಟು ಬರುತ್ತೆ ಅಮೌಂಟು? 5 ವರ್ಷಗಳ ನಂತರ 16,386 ರೂಪಾಯಿ ಬರುತ್ತೆ. ಅದೇ ಅಕಸ್ಮಾತ್ ಅವನು ಸೆಕೆಂಡ್ ಆಪ್ಷನಲ್ಲಿ ಆ್ಯನ್ಯುಯಲಲ್ಲಿ ಅವನು ಮಾಡಿದ್ರೆ ಅವನಿಗೆ ಬರೋವಂಥದ್ದು ಏನಾಗಿರುತ್ತೆ? 17,623 ರೂಪಾಯಿ 41 ಪೈಸೆ ಬರುತ್ತೆ. ಹಾಗಾದರೆ ಯಾವ ಆಪ್ಷನ್ ಬೆಸ್ಟ್ ಅಂತ ಹೇಳ್ತೀರಾ? ಸೆಕೆಂಡ್ ಆಪ್ಷನ್ ಇಸ್ ದ ಬೆಸ್ಟ್. ಹಾಗಾದರೆ ಕನ್ಕ್ಲೂಷನ್ ನೀವು ಬರೀಬೇಕಾಗಿರೋದು ವಿಚ್ ಇನ್ವೆಸ್ಟ್ಮೆಂಟ್ ವಿಲ್ ಗಿವ್ ಹಿಮ್ ಸ್ಲೈಟ್ಲಿ ಬೆಟರ್ ರಿಟರ್ನ್ಸ್ ಅಂದರೆ ಸೆಕೆಂಡ್ ಆಪ್ಷನ್ ಸೆಕೆಂಡ್ ಇನ್ವೆಸ್ಟ್ಮೆಂಟ್ ವಿಲ್ ಗಿವ್ ಹಿಮ್ ಸ್ಲೈಟ್ಲಿ ಬೆಟರ್ ರಿಟರ್ನ್ಸ್ ಅಂತ ಕನ್ಕ್ಲೂಷನ್ ಬರೀಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಈಗ ನಾವು ಮಾಡಿದ್ದು 19ನೇ ಪ್ರಾಬ್ಲಮ್. ಈಗ ಹೋಗೋಣ 20ನೇ ಪ್ರಾಬ್ಲಮ್. ಬನ್ನಿ ಸ್ಟೂಡೆಂಟ್ಸ್, 20ನೇ ಪ್ರಾಬ್ಲಮ್ ಏನಂತೆ? 20ನೇ ಪ್ರಾಬ್ಲಮ್ ಏನಂತ ಹೇಳ್ತಾನೆ? Amar borrowed rupees 1 lakh for 6 years under the following conditions. ಅಮರ್ ಏನು ಮಾಡ್ತಾ ಇದ್ದಾನೆ? 1 lakh rupees 6 ಇಯರ್ಸ್ಗೆ. ಏನು ಕಂಡೀಷನ್ಸ್ ಅಂತೆ? ಫಸ್ಟ್ ಕಂಡೀಷನ್ 100% SI ಫಾರ್ ಫಸ್ಟ್ 4.5 years, 10% CI ಫಾರ್ ದ ರಿಮೈನಿಂಗ್ 1.5 years on the amount due after 4.5 years, the interest being compounded half yearly. Find the total amount to be paid by Amar at the end of 6 years. ಹಾಗಾದರೆ ಅಮರ್ 1 ಲಕ್ಷ ರೂಪಾಯಿಯಷ್ಟು ಸಾಲ ತಗೊಂಡಿದ್ದಾನೆ, 6 ವರ್ಷಕ್ಕೆ ಸಾಲ ತಗೊಂಡಿದ್ದಾನೆ. 12% ಅಂತೆ 4.5 ವರ್ಷಕ್ಕೆ, 10% ಅಂತೆ 1.5 ವರ್ಷಕ್ಕೆ. ಕ್ಲಿಯರ್ ಸ್ಟೂಡೆಂಟ್ಸ್? ಆನ್ ದ ಅಮೌಂಟ್ ಡ್ಯೂ ಆಫ್ಟರ್ 4.5 years, 4.5 ವರ್ಷ ಆದಮೇಲೆ ಏನು 1.5 ವರ್ಷ ಇರುತ್ತೋ ಅದಕ್ಕೆ 10% ಅಂತ. ದ ಇಂಟ್ರೆಸ್ಟ್ ಬೀಯಿಂಗ್ ಕಾಂಪೌಂಡೆಡ್ ಹಾಫ್ ಇಯರ್ಲಿ ಅಂತೆ. ಹಾಗಾದರೆ ಹಾಫ್ ಇಯರ್ಲಿ ಅಂತ ತಂದಾಗ 1 ಲಕ್ಷ ರೂಪಾಯಿಯಷ್ಟು ಸಾಲ ತೊಗೊಂಬಂದಿದ್ದಾನೆ. ಅದನ್ನೇ ನಾವೇನಂತ ಪ್ರಿನ್ಸಿಪಲ್ ಅಂತ ಕರಿತೀರ. ಇಲ್ಲಿ ಫಸ್ಟು ಎಷ್ಟು? 4.5 ಇಯರ್ಸ್ಗೆ 12%, ನೆಕ್ಸ್ಟ್ 1.5 ವರ್ಷಕ್ಕೆ 10%.